ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಲೇಖಕ ಡಾಕ್ಟರ್ ಮದನ್ ಪಟೇಲ್ ಅವರು ಸದಾ ಸದಭಿರುಚಿ ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮುಂದೆ ಬರ್ತಾರೆ. ಈ ಬಾರಿ ತಮಟೆ ಸಿನಿಮಾ ಮೂಲಕ ಬಂದಿರುವಂತದ್ದು ಏನೇನ್ ವಿಶೇಷತೆ ಇದೆ, ಈ ಬಾರಿ ಏನ್ ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ತಮಟೆ ಅನ್ನುವಂತ ಒಂದು ಸಿನಿಮಾ ಸರ್, ಈ ಮುಂಚೆ ಹಲವಾರು ಸಿನಿಮಾಗಳನ್ನ ಮಾಡಿರುವಂತದ್ದು ನೀವು, ಸೂಪರ್ ಸ್ಟಾರ್ ಸಿನಿಮಾಗಳ ಜೊತೆನೂ ಸಹ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು. ಈ ಒಂದು ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಈಗಿರುವಂತಹ ಸ್ಥಿತಿಗತಿ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ? ತಮಟೆ ಒಂದು ಕಾದಂಬರಿ ಆಧಾರವಾದ ಚಿತ್ರ. ಅದು ನನ್ನ ಮೊಟ್ಟ ಮೊದಲ ಕಾದಂಬರಿ ಅದು. ಹಲವಾರು ನೈಜ ಘಟನೆಗಳು ನಾನು ಕಂಡಂಥದ್ದು ಇವನ್ನೆಲ್ಲ ಸೇರಿಸಿ ಬರೆದಂಥ ಒಂದು ಉತ್ತಮವಾದಂಥ ಕಾದಂಬರಿ. ಈ ಕಾದಂಬರಿಯ ವಿಶೇಷತೆ ಏನಂದರೆ, ಈ ಕಾದಂಬರಿ ಬಿಡುಗಡೆಗೆ ಮುನ್ನಾನೆ 2ನೇ ಮುದ್ರಣ ಕಂಡಿದ್ದು. ನಾನು ಈ ರೀತಿ ಒಂದು ಕಾದಂಬರಿ ಬರಿತಾ ಇದ್ದೀನಿ, ಇದನ್ನು ಯಾರು ತಗೊಳ್ಬೇಕು ಅಂತಂದವರು ನನಗೆ ಹೇಳಿ ಅಂದಾಗ ನಾವು 1,000 ಪ್ರತಿಯನ್ನು ಮುದ್ರಣ ಮಾಡಿದ್ದೆ. 1,400 ಪ್ರತಿಯನ್ನು ಬೇಡಿಕೆ ಬಂತು. ಸೊ ಇಮಿಡಿಯೇಟಾಗಿ 2ನೇ ಮುದ್ರಣ ಮಾಡಿ ಬಿಡುಗಡೆ ಮಾಡಿದ್ದು. ಆಗ ಆಗ ಈ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬಂದಿದ್ದರು ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ. ಭಾಳಷ್ಟು ಜನ ಎಲ್ಲ ಹಿರಿಯರು ಬಂದು ಆ ದಿನ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತು. ಇದನ್ನು ಸಿನಿಮಾ ಮಾಡಬೇಕು ಅಂಥೇಳಿ ಒಬ್ಬರು ನಿರ್ಮಾಪಕರು ಬಂದಾಗ, ನಾನು ಇದನ್ನು ನಿರ್ದೇಶನ ಮಾಡ್ತೀನಿ ಅಂತೇಳಿ ಮಯೂರ್ ಪಟೇಲ್ ತುಂಬ ಉತ್ಸಾಹ ತೋರಿಸ್ಕೊಂಡು ಬಂದರು. ನೀವು ನಮಗೆ ಇದನ್ನು ಕೊಡಿ, ಇದರದ್ದು ಹಕ್ಕನ್ನು ಕೊಡಿ ಅಂತ. ನಾನು ಗಿವನ್ ಎ ರೈಟ್ಸ್, ಇದನ್ನು ನೀವು ಮಾಡಿ, ಸಿನಿಮಾ ನೀವು ಮಾಡೋದಾದನಿಲ್ಲ, ನನ್ನ ಪ್ರಥಮ ಪ್ರಯತ್ನ ಇದು, ನಾನು ಮಾಡ್ತೀನಿ ನೀವು. ತದನಂತರ ಅವರು ಮುಖ್ಯ ಪಾತ್ರಧಾರಿಯನ್ನು ತುಂಬ ಹುಡುಕಿದ್ದಾರೆ, ಯಾರನ್ನು ಹುಡುಕಿ ಕೊನೆಗೆ ಅವರೇ ಬಂದು, ಇಲ್ಲ ಈ ಪಾತ್ರ ನೀವೇ ಮಾಡಿ, ನಿಮಗೆ ಸೂಟ್ ಆಗುತ್ತೆ, ನೀವು ಬರೆದವ್ರು, ನಿಮ್ಗೆ ಅದರ ಅನುಭವ ಇರುತ್ತೆ, ಇನ್ವಾಲ್ವ್ಮೆಂಟ್ ಆಗಿ ನೀವು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಪ್ಕೊಂಡು ಎಲ್ಲ ಗೆಟಪ್ ಎಲ್ಲ ಚೇಂಜ್ ಮಾಡಿ ಆ ಪಾತ್ರಕ್ಕೆ ನನ್ನ ಬಾಡಿ ಲ್ಯಾಂಗ್ವೇಜನ್ನು ಆ ಬಾಡಿ ಲ್ಯಾಂಗ್ವೇಜ್ಗೆ ಫಿಕ್ಸ್ ಮಾಡಿ ನಾನು ಮಾಡಿದ್ದೀನಿ. ಬಹುಶಃ ನೀವು ಚಿತ್ರದ ಟೀಸರ್ ನೋಡಿದ್ದೀರಿ, ನಿಮ್ಗನ್ಸುತ್ತೆ ಖಂಡಿತವಾಗಿ. ಅದ್ರ ಬಗ್ಗೆ ನೀವು ಹೇಳಬೇಕು. ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿ ಸಿನಿಮಾ ರಂಗದಲ್ಲಿ ನಾವು ಮಗ ಅಪ್ಪಗೆ ಡೈರೆಕ್ಟ್ ಮಾಡಿರುವಂತದ್ದು ನಾವು ನೋಡಿಲ್ಲ ಸರ್. ಇನ್ನು ತಂದೆ ಮಕ್ಕಳಿಗೆ ಡೈರೆಕ್ಷನ್ ಮಾಡಿರುವಂತದ್ದನ್ನ ಇನ್ನೇನ್ ಮಾಡ್ತೀವಿ ಅನ್ನುವಂಥದ್ದನ್ನ ಈ ಹೊಸ ಹೆಜ್ಜೆಗಳನ್ನ ನಾವು ನೋಡಿದೀವಿ. ಇದರಲ್ಲಿ ನೀವು ಮೊದಲು ಹೆಜ್ಜೆ ಇಟ್ಟಿರೋದು ಇಂಡಸ್ಟ್ರಿಗೆ, ಬಟ್ ನಿಮ್ ಮಗ ನಿಮಗೆ ಆಕ್ಷನ್ ಕಟ್ ಹೇಳ್ತಿರೋಂಥದ್ದು ಎಷ್ಟು ಖುಷಿ ಆಯ್ತು. ನಿಜವಾಗ್ಲೂ ಖುಷಿ ತಂದಿದೆ. ಬಹುಶಃ ಪ್ರಪ್ರಥಮ ಅಂತ ಭಾವಿಸ್ತೇನೆ ಇದು. ನಾನು ಹಿಂದೆ ಹಲವಾರು ಸಿನಿಮಾ ಇವ್ರಿಗೆ ನಿರ್ಮಾಣನೂ ಮಾಡಿದ್ದೆ, ನಿರ್ದೇಶನ ಮಾಡಿದ್ದೆ. ನಿನದೇ ನೆನಪು ನನ್ನ ನಿರ್ದೇಶನದ ಚಿತ್ರ. ತುಂಬ ಹಾಡುಗಳೆಲ್ಲ ತುಂಬ ಸೂಪರ್ ಡೂಪರ್ ಹಿಟ್ ಆಗಿದ್ದಿದ್ದು ನಿಮ್ಗೆ ಗೊತ್ತಿದೆ. ಪ್ರಥಮ ಬಾರಿಗೆ ಸೋನಿ BMG ಅವರು ಅದನ್ನು ರಿಲೀಸ್ ಮಾಡಿದರು. ಒಂದು ರೀತಿಯಾದಂಥ ಮಗ ಅಪ್ಪನಿಗೆ ಡೈರೆಕ್ಷನ್ ಮಾಡಬೇಕು ಅಂದಾಗ ಡೈರೆಕ್ಟ್ರಿಗೆ ಒಂಚೂರು ಸಣ್ಣ ಪುಟ್ಟ ಭಯ ಇರುತ್ತೆ, ಹೆಂಗಪ್ಪ ಹೇಳೋದು ಇವ್ರಿಗೆ, ನಾನೇ ಬರೆದಂಥ ಕಾದಂಬರಿ. ಆದರೆ ನನ್ನನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ನನ್ನಲ್ಲಿರುವಂಥ ಪ್ರತಿಭೆನ ಹೊರತರ್ತಿದ್ದಾರೆ. ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮಯೂರ್ ಪಟೇಲ್. ನಿಮ್ಮ ಮಗ ಮಯೂರ್ ಪಟೇಲ್ ಅವರ ಡೈರೆಕ್ಷನ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ಸಂಪೂರ್ಣವಾಗಿ 100ಕ್ಕೆ 90 ಮಾರ್ಕ್ಸ್ ಕೊಡ್ತೀನಿ. ಕೆಲವು ಕಡೆ ತುಂಬ ತಮ್ಮ ಒಂದು ನಿರ್ದೇಶನದ ಚಾಕಚಕ್ಯತೆಯನ್ನು ಮಾಡಿದ್ದಾರೆ. ಆಮೇಲೆ ನಾನಿದ್ದಂಥ ಬ್ಯುಸಿ ಇದರಲ್ಲೂ ಸಹ ನಾವು ಬೇರೆ ಬೇರೆ ಇದರಲ್ಲಿ ತೋರಿಸ್ಕೊಂಡು ಬಂದಾಗ, ಹಿಂದಿನ ಸೀನ್ಗೂ ಈ ಸೀನ್ಗೂ ಅದೇ ಬಾಡಿ ಲ್ಯಾಂಗ್ವೇಜನ್ನು ತರಲೇಬೇಕು ಅಂತೇಳಿ ಅವರು ತುಂಬ ಚೆನ್ನಾಗಿ ಮಾಡಿದಂತ. ನಾನು ವೆರಿ ಪ್ರೌಡ್ ಆಫ್ ಹಿಮ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಡೆಫಿನೆಟ್ಲಿ ಔಟ್ ಆಫ್ 100ಗೆ 100 ಕೊಡಬಹುದು. ಇತ್ತೀಚೆಗೆ ಬರ್ತಿರುವಂತ ಕಮರ್ಷಿಯಲ್ ಸಿನಿಮಾಗಳು ಹಾಗೂ ನಿಮ್ಮ ಕಾದಂಬರಿ ಆಧಾರಿತ ಈ ಒಂದು ಸಿನಿಮಾಗೂ ಪ್ರೇಕ್ಷಕರು ಯಾವ ರೀತಿ ಸೆಳೆತ ಇರಬಹುದು ಸರ್? ಈಗಾಗಲೇ ಈ ಸಿನಿಮಾ ಕರ್ನಾಟಕದಲ್ಲಿ ಒಂದು ಸಣ್ಣ ಸಂಚಲನ ಮೂಡಿಸಿದೆ ಅಂತ ನಾನು ಭಾವಿಸ್ತೇನೆ. ಕಾರಣ ಏನಂದರೆ, ಭಾಳಷ್ಟು ಜನ ಅಭಿಮಾನಿಗಳಾಗಲಿ, ನಮ್ಮ ಗೆಳೆಯರುಗಳಾಗಲಿ, ಅವರೆಲ್ಲರೂ ಸರ್ ಯಾವಾಗ ಸಿನಿಮಾ ಬಿಡುಗಡೆ, ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ಸಿನಿಮಾ ನೋಡಬೇಕು ಅಂತೇಳಿ. ಇದರಲ್ಲಿ ನಾವು ಎಂಡಲ್ಲಿ ಸಿನಿಮಾನ ಮುಂದೇನು ಅಂಥೇಳಿ ನಾನು ನಿಲ್ಲಿಸ್ತೇನೆ. ನನ್ನ ಮುಂದಿನ 2ನೇ ಭಾಗವನ್ನು ಈ ಸಿನಿಮಾ ಮಾಡಬೇಕು ಅನ್ನೋಂತಿದೆ. ಯಾಕಂದರೆ ಅದಕ್ಕೊಂದು ಉತ್ತರ ಕೊಡಬೇಕಂದ್ರೆ ಅದು 2ನೇ ಭಾಗ ಮಾಡಲೇಬೇಕು. ಹಾಗಾಗಿ ನೀವು ಟೀಸರಲ್ಲೇ ನಿಮ್ಗೆ ಅನಿಸಿದೆ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ನಮ್ಮ ಸಿನಿಮಾ ನಮಗೂ ನಮಗೆ ಮುದ್ದಾಗಿ ಕಾಣುತ್ತೆ, ಆದರೆ ನಿಮ್ಗಳಿಗೂ ಪ್ರೇಕ್ಷಕರು ಈ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನಿಸುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. 31 ವರ್ಷಗಳ ಸಿನಿಮಾ ಜರ್ನಿನಲ್ಲಿ ಸರ್, ಆಗ ನೀವಿದ್ದಂತಹ ಒಂದು ಇಂಡಸ್ಟ್ರಿ ಇರ್ಬೋದು, ಈಗ ಅದು ಯಾವ ರೀತಿ ಪರಿವರ್ತನೆ ಆಗಿದೆ, ಇದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತ. ಈ ಹಿಂದೆ ಏನು ಇತ್ತು, ಆ ಒಂದು ಶ್ರದ್ಧೆ ಮತ್ತೊಂದು
ಅದೆಲ್ಲ ಇತ್ತೀಚಿನ ಸಿನಿಮಾ ರಂಗದಲ್ಲಿ ಅದು ಕಂಡು ಬರದೇ ಇದ್ರೂ ಸಹ ಭಾಳಷ್ಟು ಜನ ಯುವ ನಿರ್ದೇಶಕರು, ಯುವ ನಿರ್ಮಾಪಕರು, ಯುವ ನಾಯಕ ನಟ ನಟಿಯರೆಲ್ಲ ಬರ್ತಿದ್ದಾರೆ. ಎಲ್ಲ ಪ್ರತಿಭಾವಂತರಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಆದರೆ ಆ ಒಳ್ಳೆ ಸಿನಿಮಾಗಳನ್ನು ಬಿಡುಗಡೆ ಮಾಡುವಂತಹ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಈ ಕರ್ನಾಟಕನೇ ಅಂತಲ್ಲ, ಈಗ ಇಡೀ ಭಾರತ ದೇಶದಲ್ಲೇ ಅಂಥ ಪ್ರಾಬ್ಲಮ್ಗಳು ನೀವೇ ಗಮನಿಸ್ತಿದ್ದೀರಿ. ಸಿಂಗಲ್ ಥಿಯೇಟ್ರ್ಗಳೆಲ್ಲ ಮುಚ್ತಾ ಇದ್ದಾರೆ. ಈಗ ಸಿಂಗಲ್ ಥಿಯೇಟ್ರ್ ಅಂದರೆ 800,000 ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ಅಷ್ಟು ಒಂದು ಶೋಗೆ ಜನ ಒಟ್ಟಾರೆ ಬರೋಂಥ ಇವತ್ತು ದೊಡ್ಡ ದೊಡ್ಡ ನಾಯಕ ನಟರ ಸಿನಿಮಾಗಳಿಗೇ ಇವತ್ತು ಜನ ಬರ್ತಾ ಇಲ್ಲ. ಹೊಸಬರ ಸಿನಿಮಾಗಳಂತೂ ನೀವು ನೋಡ್ತೀರಿ ಒಂದೇ ವಾರದಲ್ಲಿ. ಈಗ ನಮ್ಮ ಸಿನಿಮಾ 29 ಬಿಡುಗಡೆ ಆಗುತ್ತೆ, ಅದೇ ದಿನ 8 ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹಿಂದಿ, ತಮಿಳು, ತೆಲುಗು, ಈಗ ಮಲಯಾಳಂ ಸಹ ಕರ್ನಾಟಕದ ಹಳ್ಳಿಗಳಲ್ಲಿ ಬಿಡುಗಡೆ ಆಗೋ ಪರಿಸ್ಥಿತಿನಲ್ಲಿದೆ. ಕನ್ನಡ ಚಲನಚಿತ್ರರಂಗ ಈಗ ಬೇರೆ ಕನ್ನಡೇತರ ಸಿನಿಮಾಗಳ ಜೊತೆಗೆ ಕಾಂಪೀಟ್ ಮಾಡೋಂಥ ಪರಿಸ್ಥಿತಿ ಇದೆ. ಹಲವಾರು ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಸ್ಟೈಲಲ್ಲಿ ಅಲ್ಲಿ ಮಾಡಿದ್ದೆಲ್ಲ ಕನ್ನಡ ಬೇರೆ ಬೇರೆ ಭಾಷೆಗಳಿಗೆ ಅದನ್ನು ಇಲ್ಲಿ ಡೈರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಅದು ಒಂದು ರೀತಿಯಲ್ಲಿ ಕನ್ನಡ ಭಾಷೆ ಬೆಳವಣಿಗೆ ಆಗ್ತದೆ. ಅದಕ್ಕೆ ನಾನು ಮೊದಲಿಂದನೂ ಡಬ್ಬಿಂಗ್ ಪರ ಇದ್ದವನು ನಾನು, ಎಲ್ಲ ಕನ್ನಡ ಡಬ್ಬಿಂಗ್ ವಿರೋಧ ಇದ್ದಾಗ. ಯಾಕಂದರೆ ನಮ್ಮ ಭಾಷೆ ಬೆಳಿಬೇಕು. ನೀವು ಯಾವುದೇ ಸಿನಿಮಾ ಬರಲಿ ಕನ್ನಡದಲ್ಲೇ ರಿಲೀಸ್ ಆಗಲಿ ಕರ್ನಾಟಕದಲ್ಲಿ, ಸೊ ನಮ್ಮ ಭಾಷೆ ಬೆಳೆಯುತ್ತೆ ಅಂತ ನಾನು ಅದ್ರ ಬಗ್ಗೆ ಹೋರಾಟ ಮಾಡಿದವನು. ಈಗ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಪ್ರತಿ ಒಂದು ತಾಲೂಕು ಕೇಂದ್ರದ ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಸಣ್ಣ ಸಣ್ಣ ಒಂದು 2 ಥಿಯೇಟ್ರ್ ಕಟ್ಟಿದ್ರೆ ನಿರ್ಮಾಪಕನಿಗೆ ಅನುಕೂಲ ಆಗುತ್ತೆ. ಅವನಿಗೆ ಶೇರಲ್ಲಿ ಪಿಕ್ಚರ್ ಬಿಡುಗಡೆ ಆಗಬೇಕು. ಖಂಡಿತವಾಗಿ ಒಂದು 250-300 ಥಿಯೇಟ್ರಲ್ಲಿ ಸಿನಿಮಾ ಬಿಡುಗಡೆ ಆದರೆ ಯಾರೇ ಹೊಸಬ್ರದ್ದಾಗಲಿ ಹಳಬ್ರದ್ದಾಗಲಿ ಅವ್ರಿಗೊಂದು ಒಳ್ಳೆಯ ಒಂದಷ್ಟು ಮಿನಿಮಮ್ ಶೇರ್ ಬರುತ್ತೆ. ಅದು ಆಗಬೇಕು. ಅದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟಿದ್ದೇನೆ. ನೀವು ಸಿನಿಮಾ ಏನು ಒಂದು ಚಿತ್ರನಗರಿಯನ್ನು ಮಾಡಬೇಕು ಮೈಸೂರು ಹತ್ರ ಅಂತ ಅಂದ್ಕೊಂಡೆ, ಅದರಿಂದ ನಿರ್ಮಾಪಕನ ಲಾಸ್ ಆಗುತ್ತೆ. ಯಾಕಂದರೆ ನಮ್ಮ ಕಲಾವಿದರಾಗಲಿ ತಂತ್ರಜ್ಞನ ಅವ್ರನ್ನ ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋರನ್ನ ನಾನು ಮೈಸೂರಿಗೆ ಕರ್ಕೊಂಡು ಹೋದರೆ ಅಲ್ಲಿ ಅವರು ಇರ್ಲಿಕ್ಕೆ ಊಟ ತಿಂಡಿ ಮತ್ತು ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಅದೊಂದು ಹೊರೆ ಆಗುತ್ತೆ. ಮತ್ತು ಇಲ್ಲಿಂದ ಕರ್ಕೊಂಡು ಹೋಗೋದು ಸಹ ಒಂದು ಹೊರೆ ಆಗುತ್ತೆ ನಿರ್ಮಾಪಕನಿಗೆ. ಅದರಿಂದ ಏನೇನೂ ಲಾಭ ಇಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ ಸುತ್ತಾನೆ ನಮ್ಮ ಕಂಠೀರವ ಸ್ಟುಡಿಯೋ ಇದೆ, ಬೇರೆ ಬೇರೆ ಸ್ಟುಡಿಯೋಗಳಿದೆ, ಅದನ್ನೇ ಬಳಸ್ಕೋಬೋದು. ಅಲ್ಲಿ ಮಾಡುವಂಥ ಅವಶ್ಯಕತೆ ಆದರೂ ಏನಿದೆ? ಇದು ಈಗ ಈ 21ನೇ ಶತಮಾನದಲ್ಲಿ ಎಲ್ಲ ಕಡೆ ಮುಚ್ತಾ ಇದ್ದಾರೆ. ರಾಮೋಜಿರಾವ್ ಸ್ಟುಡಿಯೋ ಅಂತ ಒಂದು ದೊಡ್ಡ ಸ್ಟುಡಿಯೋನೇ ಇವತ್ತು ಕಷ್ಟ ಕಾಲದಲ್ಲಿ ಕಷ್ಟದ ಪರಿಸ್ಥಿತಿನಲ್ಲಿ. ಮಡ್ರಾಸ್ ಫಿಲ್ಮ್ ಸ್ಟುಡಿಯೋನು ಮುಚ್ತಾ ಇದೆ, ಬಾಂಬೆದು ಹೆಚ್ಚು ಕಮ್ಮಿ ಮುಚ್ಚೋಗಿದೆ, ಸಣ್ಣ ಪುಟ್ಟ ಅದು ಇದು ನಡೀತಾ ಇದೆ. ಮತ್ತು ಇಲ್ಲಿ ಮಾಡ್ತಾ ಇರೋದು ಈಗಿನ ಕಾಲಘಟ್ಟದಲ್ಲಿ ಸರಿ ಇಲ್ಲ ಸರ್. ಅದೇ ಹಣ ನೀವು PPP ಮಾದರಿಯಲ್ಲೇ ನೀವು ಥಿಯೇಟ್ರ್ ಕಟ್ಟೋಕೆ ಕೊಡಿ. ಒಬ್ಬೊಬ್ರು ಈಗ ನಮ್ಮ ಸ್ನೇಹಿತರು ಒಬ್ಬರು ಬಂದಿದ್ದರು, ಸರ್ ನಮಗೆ ಕೊಡಲಿ ಸರ್, ನಾನು ಇಮಿಡಿಯೇಟಾಗಿ 2 ಥಿಯೇಟ್ರ್ ಕಟ್ತೀನಿ ಅಂತ. ಸೊ ಆ ಥರ ಸಣ್ಣ ಸಣ್ಣ ಥಿಯೇಟ್ರ್ 100-150 ಸೀಟಿಂಗ್ ಕೆಪಾಸಿಟಿ ಇರೋಂಥ ಚಿತ್ರಮಂದಿರಗಳು ಬಂದರೆ ನಿರ್ಮಾಪಕ ಬದುಕ್ತಾನೆ. ನಿರ್ಮಾಪಕ ಒಬ್ಬ ಅನ್ನದಾತ ಅಂತ ನಿಮ್ಗೆ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರು, ನಿರ್ಮಾಪಕ ನಮ್ಮ ಅನ್ನದಾತ. ಅವನೊಬ್ಬನಿಂದ ಇಡೀ ಚಿತ್ರರಂಗದಲ್ಲಿರುವ ಎಲ್ಲ ಡಿಪಾರ್ಟ್ಮೆಂಟ್ನವರು ನಟರಾಗ್ಬೋದು, ನಟಿಯರಾಗ್ಬೋದು, ತಂತ್ರಜ್ಞರಾಗ್ಬೋದು, ಈಗ ಎಲ್ಲರೂ ಅದರಿಂದ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದು ಭಾಗ್ಯವಂತರು ಇರಬಹುದು. ವಿಷ್ಣುವರ್ಧನ್ ಸರ್ ಅವರ ಸಿನಿಮಾಗಳಲ್ಲಿ ಸಹ ನೀವು ನಟಿಸಿರುವಂಥದ್ದು. ಯಾವ್ದಾನ ಒಂದು ಗಳಿಗೆ ಮೆಲುಕು ಹಾಕೋದಾದ್ರೆ ಯಾವುದು ಸರ್? ಈಗಿನ ಒಂದು ಜನರೇಷನ್ ಅವರು ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ನೋಡಿರೋದಿಲ್ಲ. ಜಸ್ಟ್ ಒಂದು ಟಿವಿನಲ್ಲಿ ನೋಡಿರ್ತೀವಿ ಅಷ್ಟೇ ನಿಮ್ಮನ್ನೆಲ್ಲ. ಹಿಂದೆ ಚಲನಚಿತ್ರ ನಿರ್ಮಾಣದಲ್ಲೇ ಭಾಳ ವ್ಯತ್ಯಾಸ ಇರ್ತಾಯಿತ್ತು. ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ಮಾಡ್ತಾಯಿದ್ರು. ನಾನು ಅದರಲ್ಲಿ ಸಣ್ಣ ಪುಟ್ಟ ಪಾತ್ರ ನಾನು ಅಭಿನಯಿಸಿದ್ದೀನಿ. ಪೂರ್ತಿ ದೊಡ್ಡ ಪಾತ್ರಗಳನ್ನು ಮಾಡೋಕ್ಕಾಗಿಲ್ಲ. ಅಂದರೆ ಆಗಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅನ್ನೋದು ಒಂದು ನನಗೆ ಇದು. ನಾನು ಭಾಳ ಮುಖ್ಯವಾಗಿ ನನ್ನದೇ ನಿರ್ಮಾಣದ ಚಿತ್ರ ಇಂಡಿಯನ್ ಆಗಿದ್ರು ಅದರಲ್ಲಿ ನಾನು ಪಾತ್ರ ಮಾಡಲಿಲ್ಲ. ಯಾಕಂದ್ರೆ ನಿರ್ಮಾಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೆ. ಅದರ ನಂತರವೇ 94-95ರಲ್ಲಿ ನನ್ನ ಮಹಾಚಿತ್ರ ನಾನು ಫಸ್ಟು ನನ್ನ ನಾಯಕ ನಟನಾಗಿ ಬಿಡುಗಡೆ ಆದಂಥ ಸಿನಿಮಾ ಅದು. ಅಲ್ಲಿಂದ ಇತ್ತೀಚಿನ ವ್ಯವಸ್ಥೆ ಏನಂದರೆ ಈಗೆಲ್ಲ ಡಿಜಿಟಲ್ ಆಗಿದೆ. ಮೊದಲು ನಾವು ಅನಾಲಾಗ್ ಸ್ಟೈಲಲ್ಲಿ ನಾವು ಸಿನಿಮಾ ಮಾಡ್ತಿದ್ದೆವು. ಸೊ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಅಂತೂ ಇದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸಂಪೂರ್ಣವಾಗಿ ಯಾವ್ದಾರು ಇನ್ನೊಂದು ಸಲ ನಾನು ನಿಮಗೆ ವಿತ್ ಡೀಟೇಲ್, ಯಾಕಂದರೆ ಮೊನ್ನೆ ನಾನು ಮಾಡಿರೋದನ್ನೇ ಚಲನಚಿತ್ರರಂಗದ ಸಂಗೀತದ ಸ್ಥಿತ್ಯಂತರಗಳ ಬಗ್ಗೆನೇ ನಾನು ಡಾಕ್ಟ್ರೇಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಇಟ್ಕೊಂಡು ನಾನು ಐ ವಿಲ್ ಗಿವ್ ಯು ಆಲ್ ದಿ ಡೀಟೇಲ್ಸ್.
ಓಕೆ. ಈ ಒಂದು ತಮಟೆ ಸಿನಿಮಾದಲ್ಲಿ ಕೊನೆಯದಾಗಿ ಒಂದು ಒಳ್ಳೆ ಸಂದೇಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗ ಬರ್ತಿರುವಂತ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಹೊರತು ಮೆಸೇಜ್ ಅನ್ನುವಂಥದ್ದು ನಾ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಪ್ರೇಕ್ಷಕರಿಗೆ ಹೇಳ್ತಾರೆ. ಬಟ್ ನಿಮ್ಮ ತಮಟೆ ಸಿನಿಮಾದಲ್ಲಿ ನೀವೇನ್ ಹೇಳ್ತೀರಾ ಪ್ರೇಕ್ಷಕರಿಗೆ? ತಮಟೆ ಸಿನಿಮಾ ಹಲವಾರು ನೈಜ ಘಟನೆಗಳನ್ನು ಕೂಡ ಬಂದಿರೋಂಥದ್ದು ಸಿನಿಮಾ. ತಮಟೆ ಅನ್ನೋದು ಸಮಾಜದ ದನಿ. ತಮಟೆ ವಾದ್ಯವನ್ನು ನುಡಿಸುವಂಥ ಒಬ್ಬ ಅಮಾಯಕ ತಮಟೆ ವಾದ್ಯಗಾರನ ಅವನ ತಮಟೆ ಕಳ್ಕೊಂಡಾಗ ಸಮಾಜ ಅವನು ಯಾವ ರೀತಿ ನಡೆಸ್ಕೊಳ್ಳುತ್ತೆ, ಅದನ್ನು ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಅವನ ಜೀವನ ಏನಾಗುತ್ತೆ ಅನ್ನೋದು ಒಂದು ಸಂದೇಶ ಇದರಲ್ಲಿ. ಒಬ್ಬ ಅಮಾಯಕನನ್ನು, ಒಬ್ಬ ಬಡ ತಮಟೆ ವಾದ್ಯಗಾರನನ್ನು, ಒಬ್ಬ ತಳ ಸಮುದಾಯನವನ್ನ ಈ ಸಮಾಜ ಯಾವ ರೀತಿ ನೋಡ್ಕೊಳ್ಳುತ್ತೆ, ಅವರು ತಮ್ಮ ಸ್ವಾರ್ಥಕ್ಕೆ ಯಾವ ರೀತಿ ಅವನ್ನ ಬಳಸ್ಕೋತಾರೆ, ಆದರೆ ಅವನ ಕಷ್ಟಕ್ಕೆ ಅವ್ರು ಏನು ಭಾಗಿಯಾಗಲ್ಲ ಅನ್ನೋದು ಹಲವಾರು ಸಂದೇಶಗಳಿದೆ. ಒಂದೇ ಅಂತಲ್ಲ, ಒಟ್ಟಿನಲ್ಲಿ ತಮಟೆ ಒಂದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದನ್ನು ನೀವೆಲ್ಲರೂ 29ಕ್ಕೆ ನೋಡ್ತೀರಿ. ನಾನು ಇದು ಕಾದಂಬರಿ ಬರೀಬೇಕಾದ್ರೆ ತುಂಬ ನನ್ನ ಅನುಭವಗಳನ್ನೆಲ್ಲ ನಾನು ಕ್ರೋಢೀಕರಿಸಿ ಬರೆದಿದ್ದೇನೆ. ಕೆಲವು ಕೇಳಿದಂಥ ಘಟನೆಗಳು, ಕೆಲವು ನೋಡಿದಂಥ ಘಟನೆಗಳನ್ನು ಸಹ ಇದರಲ್ಲಿ ನಾನು ಅಳವಡಿಸಿದ್ದೇನೆ. ಹಾಗಾಗಿ ಸಂಪೂರ್ಣವಾಗಿ ಕಾದಂಬರಿ ಇರೋದನ್ನೆಲ್ಲ ನಿರ್ದೇಶಕರು ಬಳಸಲಾಗದೆ ಹೋದರೂ ಸಹ ಮೇನ್ ಏನೇನು ಬೇಕಿದೆ ಅದನ್ನು ತಗೊಂಡು ಬಳಸಿದ್ದಾರೆ. ಚೆನ್ನಾಗಿ ಮೂಡಿದೆ. ನೀವು ನೋಡಿ 29. ಥ್ಯಾಂಕ್ ಯು ಸರ್, ಖಂಡಿತ ನೋಡ್ತೀವಿ. ಇದಿಷ್ಟು ಡಾಕ್ಟರ್ ಮದನ್ ಪಟೇಲ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಗುರು ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.